ಹಾಯ್ ಹಲೋ ನಮಸ್ಕಾರ ಮೆಂಬರ್ಸ್ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಅಸುರನ ಅನುರಾಗ ಭಾಗ 2. ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಎಂತಹ ಸಂತೋಷ ಜೀವನವದು. ಎಷ್ಟು ಬೇಗ ಎಲ್ಲವೂ ಬದಲಾಗಿ ಹೋಯ್ತಲ್ವಾ. ಅವಳು ಕಣ್ಣು ಮುಚ್ಚಿ ತೆರೆದಾಗ ಇಡೀ ಬದುಕು ಪಂಜರದ ಅಕ್ಕಿಯಂತಾಗಿತ್ತು. ತಂದೆ ತಾಯಿಯೊಂದಿಗೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನೆಯುತ್ತಾ ಅವಳು ಹಾಗೆಯೇ ಮಲಗಿದ್ದು. ಮೆಲ್ಲನೆ ನಿದ್ರೆಗೆ ಜಾರ್ತಾಳೆ. ಹೊರಗೆ ಕೇಳಿಸಿದಂತಹ ಕಿರುಚಾಟ ಮತ್ತು ಗದ್ದಲಕ್ಕೆ ಅವಳ ನಿದ್ರೆ ಅನ್ನೋದು ಭಂಗವಾಗುತ್ತೆ. ಮೊಬೈಲ್ ತೆಗೆದು ನೋಡಿದ್ರೆ ಸಮಯ ಹೆಚ್ಚು ಕಮ್ಮಿ ರಾತ್ರಿ 9 ಗಂಟೆ ಆಗೋಗಿದೆ. ಅಯ್ಯೋ ಛೇ, ಇಷ್ಟೊಂದು ಹೊತ್ತಾಯ್ತಲ್ಲ, ಏನು ಕತೆ ಇದು. ಅವಳಿಗೆ ಮಲ್ಗಕ್ಕೆ ಆಗ್ತಾ ಇಲ್ಲ. ಅವಳು ಮೆಲ್ಲನೆ ಎದ್ದು ಹಾಸಿಗೆ ಮೇಲೆ ಕುಳಿತುಕೊಂಡ್ಳು. ಬಾಗಿಲಿನ ಹೊರಗೆ ಜೋರಾಗಿ ಕಿರುಚಾಟದ ಶಬ್ದ ಕೇಳಿಸ್ತಾನೆ ಇದೆ. ಅದೇನು ಅಂತ ಅವಳು ಕಿವಿಗೊಟ್ಟು ಆಲಿಸಿದ್ಲು. ಆಗ ಅವಳಿಗೆ ಅರಿವಾಯಿತು. ಓ, ಹೊರಗೆ ಅಭಿಜಿತ್ ಮತ್ತು ರೀನಾ ನಡುವೆ ದೊಡ್ಡ ಜಗಳನೇ ನಡೀತಿದೆ ಅಂತ ಅಂದ್ಬಿಟ್ಟು. ರೀನಾ, ದಾರಿ ಬಿಡು, ನಾನೀಗ ಅವಳನ್ನು ನೋಡಲೇಬೇಕು, ನನ್ನ ಕೋಪ ಹೇರಿಸ್ಬೇಡ. ಅಭಿಜಿತ್ ಆರ್ಭಟಿಸ್ತಾ ಇದ್ದಾನೆ. ಇಲ್ಲ ಸರ್, ಅಂದರೆ ಮೇಡಮ್ ಪರ್ಮಿಷನ್ ಇಲ್ಲದೆ ಯಾರನ್ನ ಒಳಗಡೆ ಬಿಡಲೇಬಾರದು ಅಂತ ಹೇಳಿಬಿಟ್ಟು ಅಂಕಲ್ ಪರ್ಮಿಷನ್ ಮಾಡಿದ್ದಾರೆ. ಅದು ಇದು ನನ್ನ ಕರ್ತವ್ಯ, ನಾನು ಬಿಡೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅಂದ್ಲು. ರೀನಾ ಮಾತ್ರ ನಡುಗುತ್ತಲೇ ಉತ್ತರಿಸಿದ್ಲು. ನನ್ನ ಎದುರು ಮಾತನಾಡುವಷ್ಟು ಧೈರ್ಯ ನಿನಗಿದೆಯಾ? ಅಷ್ಟರಲ್ಲೇ ಜೋರಾದ ಪಟಕ್ ಎಂಬ ಶಬ್ದ ಕೇಳಿಸ್ತು. ಅಭಿಜಿತ್ ಆ ಹುಡುಗಿಯ ಕೆನ್ನೆಗೆ ಸರಿಯಾಗಿ ಹೊಡೆದಿದ್ದಾನೆ ಎಂದು ಅವನಿಗೆ ಮನವರಿಕೆ ಆಯಿತು. ಅವಳು ತಕ್ಷಣ ಎದ್ದು ಹೋಗಿ ಬಾಗಿಲನ್ನು ತೆರೆದ್ಲು. ಅಭಿಜಿತ್ ಕೋಪದಿಂದ ಕೆಂಡವಾಗಿದ್ದ. ನನ್ನನ್ನು ತಡೆಯೋಕೆ ನೀನು ಯಾರು? ನಿನಗೆಷ್ಟು ಧೈರ್ಯ ಎಂದು ಕೈಗೆ ಸಿಕ್ಕಿದ್ದನ್ನೆಲ್ಲ ಎಸೆತಿದ್ದ. ರೀನಾ ತನ್ನ ಕೆನ್ನೆಯಿಂದ ಕೈಯಿಂದ ಅದಿಮಿ ಹಿಡಿದು ಅಳುತ್ತಾ ಬಾಗಿ ನಿಂತಿದ್ಲು. ಪಾಪ, ಅವನು ಹೊಡೆದ ಆ ರಭಸಕ್ಕೆ ಆ ಹುಡುಗಿ ನಡುಗ್ತಾ ಇದ್ಲು. ಅಭಿಜಿತ್ಗೆ ಕೋಪ ಬಂದರೆ ಅವನು ಹೀಗೆ ವರ್ತಿಸ್ತಾನೆ. ಅಲ್ಲಿನ ಕೆಲಸದವರಿಗೆ ಇದೆಲ್ಲ ಮಾಮೂಲಾಗಿ ಹೋಗಿತ್ತು. ಅವನೇ ಇದನ್ನು ನೋಡಿ ಅಸಡ್ಡೆಯಿಂದಲೇ ಹೇಳಿದ್ಲು. ಸರಿ ರೀನಾ, ನೀನು ಬೇಸರ ಮಾಡ್ಕೊಬೇಡ. ಹೋಗಿ ಸ್ವಲ್ಪ ರೆಸ್ಟ್ ತಗೋ. ನಾನು ಆಮೇಲೆ ನಿನಗೆ ಕಾಲ್ ಮಾಡಿ ಮಾತಾಡ್ತೀನಿ. ಆ ಹುಡುಗಿ ಮಾತಾಡದೆ ಅಲ್ಲಿಂದ ಹೊರಟು ಹೋದ್ಲು. ಅವಳು ಬಾಗಿಲು ತೆರೆದು ನಿಂತಿರೋದು ಅಭಿಜಿತ್ ಗಮನಕ್ಕೇ ಬಂದಿರಲಿಲ್ಲ. ಅವಳ ಧ್ವನಿ ಕೇಳಿ ಅವನು ತಕ್ಷಣ ತಿರುಗಿ ನೋಡಿದ. ಅವನ ಬಿಳಿ ಮುಖ ಕೋಪದಿಂದ ಫುಲ್ಲು ರೆಡ್ ಆಗಿ ಟೊಮೊಟೊ ಹಣ್ಣಾಗಿತ್ತು. ಅವನ ಕಣ್ಣುಗಳಲ್ಲಿ ಕಾಮಕ್ಕಿಂತ ಹೆಚ್ಚಾಗಿ ಉನ್ಮಾದದ ಕಳೆ ಇತ್ತು. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ. ಹತ್ತಿರ ಬರುತ್ತಿದ್ದಂತೆ ಅವನ ಪಾದಗಳು ನೆಲದ ಮೇಲೆ ಸರಿಯಾಗಿಯೇ ನಿಲ್ತಾ ಇರಲಿಲ್ಲ. ಯಾಕಂದರೆ ಅವನು ಚೆನ್ನಾಗಿ ಗಂಟೆಗಟ್ಟಲೆ ಗಂಟಲವರೆಗೂ ಕುಡಿದಿದ್ದಾನೆ ಎಂಬುದು ಅವನಿಗೆ ತಿಳಿತು. ಇದಾವುದು ತನಗೆ ಬಾಧಿಸುವುದಿಲ್ಲ ಎಂಬಂತೆ ನಟಿಸುತ್ತಾ ಅವನಿಗೆ ಪ್ರಶ್ನಿಸಿದ್ದು. ಅಭಿಜಿತ್, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ನನಗೆ ತೊಂದರೆ ಕೊಡಬೇಡ ಅಂತ ನಿನಗೆ ಮೊದಲೇ ಹೇಳಿದ್ದೀನಲ್ವಾ. ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂತ ಅಂದ್ಲು. ಅಭಿಜಿತ್ ಒಂದು ತಿರಸ್ಕಾರದ ನಗು ನಕ್ಕ. ಮಿಸ್ ಅವನಿ ವರ್ಮಾ, ನನಗೆ ಗೊತ್ತು ಮೇಡಮ್ಗೆ ಇದು ಇಷ್ಟ ಇಲ್ಲ ಅಂತ. ಆದರೆ ಏನು ಮಾಡೋದು, ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಅದು ನಿನ್ನ ಹಣೆ ಬರಹ. ಅದನ್ನು ಡಿಸೈಡ್ ಮಾಡೋಕೆ ನೀನು ಯಾರು ಅಭಿಜಿತ್? ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ನೀನು ಬೇರೆ ಹುಡುಗಿಯರ ಜೊತೆ ಸುತ್ತಾಡೋ ಹಾಗೆ ನಾನು ಮಾಡ್ತೀನಿ ಅಂತ ಅಂದುಕೊಂಡ್ಯಾ? ಅವನಿ ಕೋಪದಿಂದ ಮಾತು ಮುಗಿಸುವ ಮೊದಲೇ ಅಭಿಜಿತ್ ಸಿಡಿಲಿನಂತೆ ನುಗ್ಗಿ ಬಂದು ಅವಳ ಕುತ್ತಿಗೆಯನ್ನು ಬಿಗಿದು ಸರಿಯಾಗಿ ಹಿಡಿದುಕೊಂಡ್ಬಿಟ್ಟ. ಅವನ ಆಕ್ರಮಣಕಾರಿ ನಡೆಯಿಂದ ಅವಳಿಗೆ ತುಂಬ ಹಿಂಸೆ ಆಗ್ತಿತ್ತು, ನೋವಾಗ್ತಾ ಇತ್ತು. ಅವಳ ಕಣ್ಣಲ್ಲಿ ನೀರು ಬರೋಕ್ಕೂ ಕೂಡ ಶುರುವಾಗಿತ್ತು. ಏಕೆಂದರೆ ತುಂಬ ಕುಡಿದಿದ್ದ ಕಾರಣ ಆತನಿಗೆ ಏನು ಮಾಡ್ತಾ ಇದ್ದೀನಿ, ಆಕೆಗೆ ಏನಾಗ್ತಾ ಇದೆ ಅನ್ನೋದು ಅರಿವು ಆತನಿಗೆ ಸ್ವಲ್ಪವೂ ಇರಲಿಲ್ಲ. ಏನು ಅಂದೆ? ಯಾಕೆ ಇಷ್ಟೊಂದು ಜೋರಾಗಿ ಕಿರುಚಾಡ್ತೀಯ? ನಾನು ಯಾರಂತ ನಿನಗೆ ತೋರಿಸ್ಬೇಕಾ? ಪ್ರೀತಿಯನ್ನು ತೋರಿಸಿದಾಗ ನಿನಗೆ ದ್ವೇಷ ಅಸಹ್ಯ ಅನಿಸುತ್ತೆ ಅಲ್ವಾ? ಈಗ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನಿನಗೆ? ಅವನಿ ತನ್ನ ಇಡೀ ಶಕ್ತಿಯನ್ನೇ ಬಳಸಿ ಅವನನ್ನು ದೂರ ತಳ್ಳಿಬಿಟ್ಲು. ಕುಡಿದ ಅಮಲಿನಲ್ಲಿದ್ದಂತಹ ಆ ವ್ಯಕ್ತಿಗೆ ಅವನು ಸಮತೋಲನ ತಪ್ಪಿ ಗೋಡೆಗೆ ಬಿದ್ದ. ಅವಳು ಪಾಪ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸಾವರಿಸ್ಕೊಂಡ್ಳು. ಅವನ ಕೈಗಳು ಬಲವಾಗಿ ಅದುಮಿದ್ದರಿಂದ ಅವಳ ಕುತ್ತಿಗೆ ತುಂಬ ಅಂದರೆ ತುಂಬ ನೋಯ್ತಾ ಇತ್ತು. ಉಸಿರಾಡಲು ಕಷ್ಟವಾಗ್ತಿತ್ತು.
ಆ ಕ್ಷಣದಲ್ಲಿ ಅವಳಿಗೆ ದುಃಖಕ್ಕಿಂತ ಹೆಚ್ಚಾಗಿ ಆಕ್ರೋಶ, ನೋವು ಅನ್ನೋದು ಹುಕ್ಕಿ ಹುಕ್ಕಿ ಬರ್ತಾ ಇದೆ. ನೀನೊಬ್ಬ ರಕ್ಕಸ. ನಿನಗೆ ಏನು ಗೊತ್ತಿದೆ ಅಂತ ಮಾತಾಡ್ತೀಯ? ನನ್ನ ಬದುಕು ನನ್ನ ಚಾಯ್ಸು. ಅದನ್ನು ಕೇಳೋಕೆ ನೀನು ಯಾರೋ? ನೀನು ನೋಡೋ ಆ ಮೂರನೇ ಥರ್ಡ್ ಕ್ಲಾಸ್ ಹುಡುಗಿ ಥರ ನಾನಲ್ಲ. ನನ್ನ ವಿಷಯದಲ್ಲಿ ತಲೆ ಹಾಕಲೇಬೇಡ, ಇಲ್ಲಿಂದ ತೊಲಗಿ ಹೋಗು ಅಂತ ಹೇಳ್ತಾಳೆ. ಅಭಿಜಿತ್ ಮಾತ್ರ ಹೇಗೋ ಸಾವರಿಸ್ಕೊಂಡು ಮತ್ತೆ ಅವಳ ಮುಂದೆ ಬಂದು ನಿಂತ. ಹೌದೌದು, ನಾನು ಮೂರನೇ ದರ್ಜೆಯವನೇ ಅಂತಾನೆ ಅನ್ಕೋ, ನಾನು ಥರ್ಡ್ ಕ್ಲಾಸೇ ಅಂತಾನೆ ಅನ್ಕೋ. ಆದರೆ ಈಗ ನೀನು ನಿನ್ನ ಡೇ ಪ್ಲ್ಯಾನ್ ಕೊಡ್ತೀನಿ, ಅದನ್ನು ನೀನು ಫಾಲೋ ಮಾಡಲೇಬೇಕಾಗತ್ತೆ. ಓದಬೇಕು ಅಂತಿದ್ರೆ ನೀನು ಸುಮ್ಮನೆ ಮನೆಯಲ್ಲೇ ಓದ್ಕೋ. ಅದನ್ನ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಅಲೆಯುವಂಥ ಅಗತ್ಯ ಇಲ್ಲ. ಏನಾದರೂ ಬೇಕಿದ್ರೆ ನಿನ್ನ ಪಿ ಎಗೆ ಹೇಳು, ಅವಳು ವ್ಯವಸ್ಥೆ ಮಾಡ್ಕೊಳ್ತಾಳೆ. ಸುಮ್ಮನೆ ಕಾಲೇಜಿಗೆ ಹೋಗು, ಮನೆಗೆ ಬಾ. ನಮ್ಮ ಫ್ಯಾಮಿಲಿ ಗೌರವವನ್ನು ಹಾಳು ಮಾಡೋ ಕೆಲಸ ಮಾಡಕ್ಕೆ ಹೋಗಬೇಡ. ನೀನು ಈ ಕಂಪನಿಯ ಹೊಡತಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋ. ಅಭಿಜಿತ್ ನಿಧಾನವಾಗಿ ತಿರುಗಿ ಹೊರಡುತ್ತಾ ಮತ್ತೆ ಹೇಳಿದ. ಮತ್ತೆ ನಿನ್ನ ಡ್ರೆಸ್ಸಿಂಗ್, ಆ ಮೇಕಪ್ಪು ಅದನ್ನು ಸ್ವಲ್ಪ ಗಮನಿಸು. ಇಲ್ದಿದ್ರೆ ಅವನು ಮಾತು ಮುಗಿಸದೆ ಅವಳನ್ನೇ ದಿಟ್ಟಿಸಿ ನೋಡಿದ. ಅವನೇ ಕಿರಿಕಿರಿಗೊಂಡು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಬಿಟ್ಲು. ಅಭಿಜಿತ್ ಏನೂ ಆಗದವನಂತೆ ಹೊರಗೆ ನಡೆದ. ಅವನಿಗೆ ಗೊತ್ತು ಇಂತಹ ದೃಶ್ಯಗಳು ನಡೆಯುತ್ತವೆ ಎಂದು. ಆದರೆ ಅವನು ಇಷ್ಟೊಂದು ಹಠಕ್ಕೆ ಬೀಳುತ್ತಾನೆಂದು ಅವನೇ ಅಂದ್ಕೊಂಡೇ ಇರಲಿಲ್ಲ. ಅವನು ಬೇಕೆಂದೇ ಅವಳ ಕಾಲೇಜನ್ನು ಬದಲಾಯಿಸಿದ್ದ. ಅಭಿಜಿತ್ ಕಳೆದ ಕೆಲವು ದಿನಗಳಿಂದ ವಿಪರೀತ ಕೋಪದಲ್ಲಿದ್ದಾನೆ. ಅವನಿಗಂತೂ ಅತೀವವಾದ ಹಠ, ಮೂಗಿನ ಮೇಲೇನೆ ಕೋಪ, ಸಿಟ್ಟು ಅನ್ನೋದು ಅವನಿಗೆ ಹುಟ್ಟಿದಾಗಿಂದಲೇ ಬಂದ್ಬಿಟ್ಟಿದೆ. ಮೊದಲೆಲ್ಲ ಅಂಕಲ್ ಮೂಲಕ ಮತ್ತು ಫೋನ್ನಲ್ಲಿ ತನ್ನನ್ನು ನಿಯಂತ್ರಿಸೋಕೆ ಪ್ರಯತ್ನಿಸ್ತಿದ್ದ. ಈಗ ತಾನು ಅನಾಥೆಯಾದ ಮೇಲೆ ನೇರವಾಗಿ ಆರ್ಡರ್ ಮಾಡ್ತಾ ಇದ್ದಾನೆ. ಎದುರೇ ಬದುರು ಬಂದು ಮಾತಾಡ್ತಿದ್ದಾನೆ. ಕೇಳುವವರು ಯಾರೂ ಇಲ್ಲವಲ್ಲ ಎಂಬ ನೋವು ಅವಳನ್ನು ಕಾಡತೊಡಗಿತ್ತು. ಅವಳು ಕಣ್ಣೀರು ಸುರಿಸುತ್ತಾ ಹಾಸಿಗೆಯಲ್ಲಿ ಮುಖ ಹೂತು ಮಲಗಿದ್ಲು. ರೀನಾ ಬಂದು ಊಟಕ್ಕೆ ಎಷ್ಟು ಬಲವಂತ ಮಾಡಿದ್ರೂ ಅವನೇ ಆಟ ಹಿಡಿದು ನಿರಾಕರಿಸ್ತಾಳೆ. ರಾತ್ರಿ 10 ಗಂಟೆ ಹೊತ್ತಿಗೆ ರೂಮಿನ ಫೋನ್ ರಿಂಗಣಿಸುತ್ತೆ. ಅದು ಅಭಿಜಿತ್ ಇರಬೇಕೆಂದು ಅವಳು ಫೋನೇ ಎತ್ತಕ್ಕೆ ಹೋಗಿಲ್ಲ. ಮತ್ತೆ ಮತ್ತೆ ರಿಂಗಣಿಸಿದ್ರು ಕೂಡ ಅವಳು ಸುಮ್ಮನೆ ಇದ್ಲು. ನಂತರ ಮೊಬೈಲ್ ಕೂಡ ರಣಗಿಟ್ಟಿತ್ತು. ಅವಳು ಅದನ್ನು ಮುಟ್ಲಿಲ್ಲ. ಆದರೆ ಇಂದು ಚಂಡಮಾರುತದ ಮುಂಚಿನ ಮೌನವಾಗೇ ಇತ್ತು. ರೀನಾ ಗಾಬರಿಯಿಂದ ಓಡ್ ಬಂದು ಹೇಳ್ತಾಳೆ, ಮೇಡಮ್ ಪ್ಲೀಸ್ ಮೇಡಮ್, ಪ್ಲೀಸ್ ಪ್ಲೀಸ್ ದಯವಿಟ್ಟು ಫೋನ್ ಎತ್ಬಿಡಿ. ಇಲ್ದಿದ್ರೆ ಅಭಿಜಿತ್ ಸರ್ ಮತ್ತೆ ರೂಮಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಮುಂದೆ ಏನಾಗಬಹುದು ಅಂತ ಗೊತ್ತಿಲ್ಲ. ತುಂಬ ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾಳೆ. ಅವನು ಏನು ಮಾತಾಡದೆ ಹೊರಗೆ ಹೋಗುವಂತೆ ಸನ್ನೆ ಮಾಡ್ತಾಳೆ. ರೀನಾ ಹೋದ 1 ನಿಮಿಷಕ್ಕೆ ಮೊಬೈಲ್ ಮತ್ತೆ ರಣಗುಟ್ಟಿತ್ತು. ಈ ಬಾರಿ ಅದು ವಿಡಿಯೋ ಕಾಲ್. ಅವಳು ಕೋಪದಿಂದಲೇ ರಿಸೀವ್ ಕೂಡ ಮಾಡ್ತಾಳೆ. ಸ್ಕ್ರೀನ್ ಮೇಲೆ ಅಭಿಜಿತ್ ತಿರಸ್ಕಾರದಿಂದ ನೋಡ್ತಾ ಇದ್ದಾನೆ. ಆದರೆ ಅತ್ತ ಅವಳ ಕಣ್ಣುಗಳು ಹತ್ತಿದ್ರಿಂದ ಊದ್ಕೊಂಡಿದ್ವು ಮತ್ತು ಅವನ ಕೈಬೆರಳುಗಳ ಗುರುತು ಅವಳ ಕುತ್ತಿಗೆಯ ಮೇಲೆ ಕೆಂಪಾಗಿ ಎದ್ದು ಕಾಣ್ತಾ ಇತ್ತು. ಅದನ್ನು ಕಂಡೊಡನೆ ಅಭಿಜಿತ್ ಕಠೋರದ ಮುಖಭಾವ ಒಂದು ಕ್ಷಣ ಬದಲಾಯಿತು. ಅವನು ನೋಟವನ್ನು ಬೇರೆಡೆಗೆ ಹರಿಸ್ತಾ ಮೆಲ್ಲನೆ ಹೇಳಿದ, ಹೋಗಿ ಊಟ ಮಾಡು. ಅರ್ಧ ಗಂಟೆ ಟೈಮ್ ನೀನು ಕೊಡ್ತೀನಿ. ಅಷ್ಟರೊಳಗೆ ಊಟ ಮುಗ್ದಿರಬೇಕು. ಉತ್ತರಕ್ಕೆ ಕಾಯದೆ ಅವನೇ ಫೋನನ್ನು ಕಟ್ ಮಾಡಿಬಿಟ್ಟ. ಯಪ್ಪ. ಅವಳು ಅನಿವಾರ್ಯವಾಗಿ ಎದ್ದು ಮುಖವನ್ನು ತೊಳೆದು ಫ್ರೆಶ್ ಆದ್ಲು. ನಂತರ ರೀನಾಳನ್ನು ಕರೆದು ಊಟ ತರೋಕೆ ಹೇಳಿದ್ಲು. ಅಭಿಜಿತ್ ಪ್ರತಿ ಕ್ಷಣವೂ ರೀನಾ ಮೂಲಕ ತನ್ನ ಅಪ್ಡೇಟನ್ನು ಪಡೆಯುತ್ತಿದ್ದಾನೆ ಎಂಬುದು ಅವಳಿಗೆ ತಿಳಿದಿತ್ತು. ಈ ಅಸುರ ತುಂಬಾ ಸ್ವಾರ್ಥಿ ಮತ್ತು ಅಧಿಕಾರ ಚಲಾಯಿಸುವಂಥವನು. ಅನಿವಾರ್ಯವಾಗಿ ಅವಳು ಅವನ ಮಾತಿಗೆ ಬೆಲೆ ಕೊಡಲೇಬೇಕಾಗಿತ್ತು. ಅದಕ್ಕೆ ಕಾರಣ ಅವಳು ಚಿಕ್ಕವಳಿಂದಾಗಿಂದಲೂ ಅವನು ಅವಳ ಮೇಲೆ ಕಣ್ಣಿಟ್ಟಿದ್ದ. ಯಾವುದೇ ಹುಡುಗ ಅವಳ ಜೊತೆ ಮಾತನಾಡೋಕ್ಕೆ ಎದುರುತ್ತಿದ್ದ. ಕಾರಣ ಈ ಡೆವಿಲ್ ಅಭಿಜಿತ್. ಅವನಿಗೆ ಯಾರ ಜೊತೆ ಬೇಕಾದರೂ ಗೆಸ್ಟ್ ಹೌಸ್ಗೆ ಹೋಗುವ ಅಧಿಕಾರವಿದೆ. ಎಷ್ಟು ಜನ ಹೆಣ್ಣು ಮಕ್ಕಳ ಜೊತೆ ಬೇಕಾದರೂ ಮಲಗಬಹುದು. ಅವನ ಖುಷಿಗೆ ಏನು ಬೇಕಾದರೂ ಮಾಡಬಹುದು. ಅವನಿಗೆ ಯಾವುದೇ ರೀತಿಯ ಈ ಎಲ್ಲೇ ಇಲ್ಲ. ಆದರೆ ಇವಳು ಮಾತ್ರ ಇವಳಿಗೆ ಒಂದು ಬೌಂಡ್ರಿಯನ್ನು ನಿರ್ಧರಿಸಿದ್ದ. ಯಾರೊಂದಿಗೂ ಮಾತನಾಡುವಂತಿಲ್ಲ. ಪ್ರಣವ್ ಜೊತೆ ಕಾಫಿ ಕುಡಿದಿದ್ದಕ್ಕೆ ಇಷ್ಟೆಲ್ಲ ರಂಪಾಟವಾಗ್ತಿದೆ. ಏನೇ ಇರಲಿ, ಅವಳಿಗೆ ಈಗ ಹಸಿವಾಗಿತ್ತು. ತಟ್ಟೆಯಲ್ಲಿದ್ದ ಪ್ರತಿಯೊಂದು ಪದಾರ್ಥವನ್ನು ಆನಂದಿಸುತ್ತಾ ತಿಂದ್ಲು. ಅವಳು ಊಟ ಮಾಡ್ತಾ ಇರುವಾಗ ರಾಕೇಶ್ ಅಂಕಲ್ ಕರೆ ಮಾಡಿದ್ರು. ರೀನಾ ಫೋನ್ ಕೊಟ್ಲು. ಏನಮ್ಮ ಹೇಗಿದೆಯಾ ಅಂಕಲ್ ಕೇಳಿದರು.
ಹೌದು ಅಂಕಲ್, ಚೆನ್ನಾಗಿದ್ದೇನೆ. ನೀವು ಊಟ ಮಾಡಿದ್ರಾ? ಆರಾಮಾಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ಲು. ಅಯ್ಯೋ ಇಲ್ಲ ಕಣೋ ಅವನಿ, ಆಫೀಸ್ ಕೆಲಸ ಇನ್ನೂ ಮುಗ್ದಿಲ್ಲ. ಇಲ್ಲೇ ಊಟ ಮಾಡ್ತೀನಿ. ಮಾತಿನ ನಡುವೆ ಅಂಕಲ್ ಮೆಲ್ಲಗೆ ವಿಷಯವನ್ನ ಎತ್ತಿದ್ರು. ಅವಿ, ಆ, ಅಂದ್ರೆ ಅಭಿ ನಿನ್ನ ಜೊತೆ ಜಗಳ ಏನಾದರೂ ಮಾಡಿದ್ನಾ? ತನ್ನನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ಆ ಅಂಕಲ್ ಫೋನ್ ಮಾಡಿದ್ದಾರೆ ಅಂತ ಅವಳಿಗೆ ತಿಳಿಯಿತು. ರೀನಾ ಬಹುಶಃ ಫೋನ್ ಮಾಡಿ ಹೇಳಿರಬಹುದು ಅಂತ. ಪರವಾಗಿಲ್ಲ ಅಂಕಲ್, ನಾನು ಅದನ್ನೆಲ್ಲ ಮರೆತುಬಿಟ್ಟೆ. ಈಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಕ್ಷಮಿಸಮ್ಮ ಅಭಿ, ಅವನ ಗುಣ ನಿನ್ಗೆ ಗೊತ್ತಲ್ವಾ, ನಾನೇನು ಮಾಡಲಾಗಲ್ಲ. ಅವನಿಗೆ ಈಗ ಬುದ್ಧಿ ಕಲಿಸೋ ಮಟ್ಟದಲ್ಲಿ ಅವನಿಲ್ಲ. ಅವನು ಬೆಳೆದ ಮರ, ಅವನನ್ನು ಬಗ್ಸೋಕ್ಕಾಗಲ್ಲ, ಅಂಕಲ್ ಬೇಸರದಿಂದ ಹೇಳಿದರು. ಅವಳು ಊಟ ಮುಗಿಸಿ ರೂಮಿಗೆ ಬಂದಳು. ಅಭಿಜಿತ್ ಈಗ CCTV ಕ್ಯಾಮರಾಗಳ ಮೂಲಕ ತನ್ನನ್ನು ಗಮನಿಸುತ್ತಿರಬಹುದು ಎಂದು ಅವಳು ಯೋಚನೆ ಕೂಡ ಮಾಡಿದ್ಳು. ಅವಳು ಬೇಸರದಿಂದ ಬಾಲ್ಕನಿಗೆ ಹೋದ್ಲು. ನಕ್ಷತ್ರಗಳನ್ನು ನೋಡುತ್ತಾ ಅಲ್ಲಿದ್ದ ಸೋಫಾದ ಮೇಲೆ ಕುಳಿತು ಹಾಗೆಯೇ ನಿದ್ರೆಗೆ ಜಾರಿದ್ಲು. ಇತ್ತ ತನ್ನ ರೂಮಿನ ಪ್ರೊಜೆಕ್ಟರ್ ಪರದೆಯ ಮೇಲೆ ಅವನಿಯನ್ನೇ ನೋಡ್ತಿದ್ದ ಅಭಿಜಿತ್ಗೆ ಬಹಳ ಅಂದ್ರೆ ಬಹಳ ಸಿಟ್ಟು ಬಂದ್ಬಿಡತ್ತೆ. ಹುಚ್ಚು ಹುಡುಗಿ, ಈ ಕಾಲದಲ್ಲಿ ಶತ್ರುಗಳು ಎಲ್ಲಿಂದ ಬರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಇವಳು ನೋಡಿದ್ರೆ ಹೋಗಿ ಆರಾಮವಾಗಿ ಬಾಲ್ಕನಿಯಲ್ಲಿ ಮಲಗಿದ್ದಾಳೆ. ಕಾಳಿದಾಸ್ ಅಂಕಲ್ಲು ಮತ್ತು ಊರ್ಮಿಳಾ ಆಂಟಿಯ ಸಾವು ಕೇವಲ ಆಕಸ್ಮಿಕ ಅಪಘಾತ ಅಂತ ಪೊಲೀಸರು ಹೇಳಿರಬಹುದು. ಆದರೆ ಅಭಿಜಿತ್ಗೆ ಅದು ಯೋಜಿತವಾದ ಕೊಲೆ ಎಂಬ ಅನುಮಾನ ಇತ್ತು. ಅದನ್ನು ಅವನು ನಂಬ್ತಿದ್ದ ಕೂಡ. ಅದಕ್ಕಾಗಿ ಅವನು ಅವಳ ವಿಷಯದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಾಗಿದ್ದ. ಅವಳ ಕುತ್ತಿಗೆಯ ಮೇಲಿದ್ದ ಗುರುತನ್ನು ನೋಡಿದಾಗ ಅವನಿಗೆ ತನ್ನ ಮೇಲೆ ತನಗೆ ಸ್ವಲ್ಪ ಸಿಟ್ಟು ಬಂತು. ಯಾಕಂದರೆ ಕುಡಿದ ಮತ್ತು ಅನ್ನೋದು ಒಂದು ಮಟ್ಟಕ್ಕೆ ಇಳಿದಿದ್ದರಿಂದ ಆತನಿಗೆ ತಾನು ಏನು ಮಾಡಿದೆ ಅನ್ನೋ ಅರಿವು ಬಂದಿತ್ತು. ಅವಳಿಗೆ ನೋವು ಮಾಡಿಬಿಟ್ಟೆ ಎಂದುಕೊಂಡು ಅವನು ಮೆಲ್ಲನೆ 3ನೇ ಮಾಡಿಗೆ ನಡೆದುಕೊಂಡು ಬಂದ. ರೀನಾಳನ್ನು ಸದ್ದು ಮಾಡದೇ ಇರೋ ಥರ ಇರು ಅಂತ ಹೇಳಿ ಸನ್ನೆ ಮಾಡಿ ಬಾಲ್ಕನಿಗೆ ಹೋದ. ನಿದ್ರಿಸ್ತಿದ್ದ ಅವನಿಯನ್ನು ಮೆಲ್ಲನೆ ಕೈಗಳಲ್ಲಿ ಎತ್ಕೊಂಡ. ನಿದ್ರೆಯಲ್ಲೂ ಅವಳ ಮುಖದಲ್ಲಿ ಒಂದು ಮುಗ್ಧವಾದ ನಗು ಇತ್ತು. ಅವಳನ್ನು ಕೋಣೆಗೆ ಕರೆತಂದು ಹಾಸಿಗೆ ಮೇಲೆ ಮಲಗಿಸ್ದ. ಕಂಬಳಿಯನ್ನು ಒದಿಸಿ ACಯನ್ನು ಸರಿಪಡಿಸಿದ. ನಂತರ ತನ್ನ ಜೇಬಿನಿಂದ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದು ಅವಳ ಕುತ್ತಿಗೆಯ ಮೇಲಿದ್ದಂತಹ ಕಲೆಗಳ ಮೇಲೆ ಮೆಲ್ಲನೆ ಸವರಿದ. ಅವಳು ಎಷ್ಟು ಗಾಢ ನಿದ್ರೆಯಲ್ಲಿದ್ಲು ಅಂತ ಅಂದ್ಬಿಟ್ರೆ, ಎಚ್ಚರವಾಗಿದ್ರೆ ಖಂಡಿತ ಅವನನ್ನ ರಕ್ಕಸ ಅಂತ ಜರಿತಿದ್ಲು. ಅವನು ಸದ್ದಿಲ್ಲದೆ ಹೊರಗೆ ಬಂದು ಬಾಗಿಲನ್ನು ಹಾಕೊಂಡ. ಅಷ್ಟರಲ್ಲಿ ರಾಕೇಶ್ ವರ್ಮಾ ಮನೆಗೆ ಬಂದರು. ತಂದೆ ಮಗ ಕುಳಿತು ಕೆಲವು ಬಿಸ್ನೆಸ್ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಮುಗಿಯುವಂತಹ ಒಂದು ಸಮಯದಲ್ಲಿ ರಾತ್ರಿ 1 ಗಂಟೆ ಆಗೇ ಬಿಟ್ಟಿದೆ. ಅಭಿಜಿತ್ಗೆ ಕೂಡ ತುಂಬ ಅಂದರೆ ತುಂಬ ದಣಿವಾಗಿತ್ತು. ಹಾಗಾಗಿ ನಿದ್ರೆಗೆ ಜಾರಿಬಿಡ್ತಾನೆ. ಮುಂದಿನ ಕಥೆ ಏನಾಗುತ್ತೆ? ನಮ್ಮ ಅಭಿಜಿತ್ ಮತ್ತು ಅವನಿ ಒಂದಾಗ್ತಾರಾ? ಅವರಿಬ್ಬರು ಒಂದಾದರೆ ಒಂದೇ ಕೋಣೆಯಲ್ಲಿ ಸಂಸಾರ ಮಾಡೋಕ್ಕೆ ಸಾಧ್ಯನಾ? ನೋಡೋಣ ಮುಂದಿನ ಭಾಗದಲ್ಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತೊಗೊಂಡಿರೋರಿ 24 ಅವರ್ಸ್ ಮುಂಚಿತವಾಗಿ ಕಥೆ ಸಿಗುತ್ತೆ.